ನ್ಯಾಯಕ್ಕಾಗಿ ಹೋರಾಟ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಜಾರಿ ಮಾಡಲೇಬೇಕು. ಶುದ್ಧೀಕರಣ ಮಾಡಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಶಾಶ್ವತ ನೀರಾವರಿ ಜಾರಿ ಮಾಡಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ, ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ನ್ಯಾಯವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಬೇಕೇ ಬೇಕು. ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ, ನ್ಯಾಯ ಬೇಕು. ಶಾಶ್ವತ ನೀರಾವರಿ ಜಾರಿಯಾಗಲೇಬೇಕು. ನೀರು ಕೋಲಾರ ಜಿಲ್ಲೆಗೆ ಆಗಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸರ್ಕಾರಂತೆ ಸರ್ಕಾರ, ನಾವು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಹೋರಾಟ ಮಾಡ್ತಿರೋದು ವಿಚಾರ ಏನಂತಂದರೆ, 40-50 ವರ್ಷಗಳಿಂದ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಕುಡಿಯೋ ನೀರು ಕೇಳ್ತಾ ಇದ್ದೀವಿ, ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದೀವಿ. ಆದರೆ ಈ ರಾಜ್ಯದಲ್ಲಿ ನಾವು ಇದೀವ ಇಲ್ಲ ಅನ್ನೋದು ಕೇಳೋರು ಗುರುತಿಸೋರು ಇಲ್ದಿರಾಗ್ಬಿಟ್ಟಿದೆ. ನಮ್ಮ ತಾಲೂಕಿಗೆ ನೀರು ಇಲ್ಲೇ ಪಕ್ಕದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ, 8 ಕಿಲೋಮೀಟರ್ ಕೂಡ ದೂರ ಇಲ್ಲ, ಅಷ್ಟು ಹತ್ರದಲ್ಲಿ ಆಂಧ್ರಕ್ಕೆ ನೀರು ಹರಿತಾ ಇದೆ. ಇಲ್ಲಿಂದ ಕುಪ್ಪಂವರೆಗೂ ಹೋಗ್ತಿದೆ. 800-900 ಕಿಲೋಮೀಟರ್ ಆ ಗಡಿ ಭಾಗಕ್ಕೆ ಆಂಧ್ರದವ್ರು ನೀರು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ನಮ್ಗೆ ನೀರು ಕೊಡ್ತಿಲ್ಲ ಗೊತ್ತಿಲ್ಲ. ನಾವು ವ್ಯವಸಾಯ ಮಾಡೋದಕ್ಕೆ, ಕುಡಿಯೋದಕ್ಕೆ ನೀರು ಕೇಳಿ 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 ಸಾಕಾಗಿದೆ. ಆದರೆ ಯಾರೇ ರಾಜಕಾರಣಿಗಳು ಬಂದರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಒಂದು ರಾಜಕಾರಣಿ 40 ವರ್ಷಗಳಿಂದ ಈ ಜಿಲ್ಲೆಯನ್ನು ನೋಡಿದವರಿಲ್ಲ. ಹಾಗಾಗಿ ಇವತ್ತೊಂದು ಹೋರಾಟ ಮಾಡ್ತಾ ಇದ್ದೀವಿ. ಎರಡನೇದು KC ವ್ಯಾಲ್ಯೂ 3 ಎಕರೆ ಅಂತದ ಶುದ್ಧೀಕರಣ ಆಗಬೇಕಾಗಿದೆ. ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾರು ಮಾಡಿಲ್ಲ. ಎತ್ತಿನ ಹೊಳೆ
ಶತಕೋಟಿಗಳಾಗ್ತಾ ಇದಾವೆ ಖರ್ಚು ಅದಕ್ಕೆ. ಆ ಸರ್ಕಾರ ಬಂದ್ರೆ ಈ ಸರ್ಕಾರದ ಮೇಲೆ ಹೇಳೋದು, ಈ ಸರ್ಕಾರ ಬಂದ್ರೆ ಆ ಸರ್ಕಾರದ ಮೇಲೆ ಹೇಳೋದು, ಇದೇ ಆಯ್ತು ಹೊತ್ತು ದುಡ್ಡಂತೂ ನೀರಲ್ಲಿ ಹರಿದಂಗೆ ಹೋಗೋದಾಗಿದೆ. ನೀರು ಮಾತ್ರ ಬರ್ತಿಲ್ಲ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದೇವೆ. ನೀರು ಬೇಕೇ ಬೇಕು, ನೀರು ಬೇಕು. ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಯಾವುದೇ ರೀತಿಯಾದಂಥ ನದಿ ಮೂಲಗಳಿಲ್ಲ, ನಾಲೆಗಳಿಲ್ಲ. ಅದರಿಂದ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಏನಿವತ್ತು KC ವ್ಯಾಲಿ ಬಿಟ್ಟರು ಸುಮಾರು 4-5 ವರ್ಷ ಆಯಿತು, ಇದುವರೆಗೂ ಮುಳಬಾಗಿಲು ತಾಲೂಕಲ್ಲಿ ಒಂದೇ ಒಂದು ಕೆರೆಗೂ ನೀರು ಹರಿಸಿಲ್ಲ. ಮತ್ತು ಅದೇ ರೀತಿ ಇವತ್ತು ಎತ್ತಿನಹೊಳೆನಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅದು ಸಹ ಕೋಲಾರ ಜಿಲ್ಲೆಗೆ ಬರೋದು ಗಗನ ಕುಸುಮ ಆಗಿದೆ. ಅದು ಬರುತ್ತೋ ಬರೋಲ್ಲ ಗೊತ್ತಾಗ್ತಾ ಇಲ್ಲ. ಮತ್ತು ಏನು ನಾವು ಇವತ್ತು ಈ ಹೋರಾಟನ ಏನು ನಂಬ್ಕೊಂಡಿದ್ದೀವಿ ಅಂದರೆ, ಕೃಷ್ಣಾ ನದಿ ಎಲ್ಲೋ ಇದೆ, ಅದರಿಂದ ಹಿಡಿದು ಕುಪ್ಪಂವರೆಗೂ ಇಲ್ಲಿ ಹೋಗುತ್ತೆ. ಮುಳಬಾಗಿಲು ಗಡಿ ಭಾಗದಲ್ಲಿ ಒಂದು 8 ಕಿಲೋಮೀಟರ್ ಅಂತರದಲ್ಲಿ ಹೋಗ್ತಾ ಇದೆ. ಇಲ್ಲಿ ಸರ್ಕಾರ ಗಮನ ಹರಿಸಿ ಇವತ್ತು ಅಲ್ಲೇನಾದ್ರೂ ಒಂದು ಡ್ಯಾಮ್ ಕಟ್ಟಿ ಮುಳಬಾಗಿಲು ತಾಲೂಕಿಗೆ ಆಗಷ್ಟಾದ್ರೂ ಆ ಕೃಷ್ಣಾ ನದಿ ನೀರನ್ನು ಹರಿಸ್ಬೇಕು. ಮತ್ತೆ ಇಲ್ಲಿ ಏನು ಪಿ ನಂಬರ್ಗಳು ದುರಸ್ತಿ ಆಗಬೇಕು. ಈ ತಾಲೂಕಲ್ಲಿ ಜಾಸ್ತಿ ಪಿ ನಂಬರ್ಗಳಿದೆ. ಮತ್ತೆ ಏನು ಇವತ್ತು ಈ ದನಕರುಗಳು ಮೇಯಿಸೋದಕ್ಕೆ ಅವತ್ತು ಅಂದಿನ ಸರ್ಕಾರದಲ್ಲಿ ಬಸವರಾಜಪ್ಪನವ್ರು ಇದ್ರು. ಆ ಕಾಲದಲ್ಲೇ ಏನು ಕಂದಾಯ ಸಚಿವರು ಆ ಕಾಲದಲ್ಲೇನೆ ಮೀಸಲಿಟ್ಟಿದ್ರು ಏನೋ ಭೂಮಿನ, ಈ ಗೋಮಾಳ ಜಾಗಗಳನ್ನ ಇಷ್ಟೇ ಒಂದೊಂದು ಊರಿಗೆ ಇಷ್ಟಿಷ್ಟು ಎಕರೆ ಇರಬೇಕು ದನಕರುಗಳು ಮೇಯೋದಕ್ಕೆ ಅಂತ. ಇವಾಗ ಆ ದನಕರುಗಳಿಗೆ ಮೀಸಲಿಟ್ಟಿದ್ದಂತ ಜಾಗಗಳನ್ನ ಸರಿ ಇವತ್ತು ಏನು ಮಂಜೂರು ಮಾಡ್ತಾ ಇದಾರೆ, ಅದನ್ನ ನಿಲ್ಲಿಸಬೇಕು ಈ ಕೂಡಲೇ. ಹಾಗಾಗಿ ನಾವು ಇವತ್ತು ಈ ಒಂದು ಮುಳಬಾಗಿಲು ತಾಲೂಕು ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ನಮ್ಮ ಇಷ್ಟೋ ಬೇಡಿಕೆಗಳನ್ನ ನೀವು ಈಡೇರಿಸ್ತಿದ್ರೆ ಮುಂದಿನ ಬಜೆಟ್ ಆಗಸ್ಟ್ ಹೊತ್ತಿಗೆ ನಾವು ಕೋಲಾರ ಮತ್ತು ಮೆಡ್ರಾಸ್ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಅದನ್ನ ಜಾನುವಾರುಗಳ ಸಮೇತ ಬಂದ್ ಮಾಡಿ ನಿಮ್ಮ ಬಜೆಟ್ಗೆ ನಾವು ತೊಂದರೆ ಪಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ನಮ್ಮ ಸರ್ಕಾರಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರ ಬೆನ್ನೆಲುಬು ಅನ್ನೋದನ್ನು ನೆನ್ಪಿಟ್ಕೊಂಡಿದ್ದಾರೆ ಹೊರತು ರೈತರಿಗೆ ಬೇಕಾದ ನೀರಾಗಲಿ, ಜಮೀನಿಗೆ ಪಿ ನಂಬರ್ ತೆಗೆಯೋದಾಗಲಿ, ಅವ್ರಿಗೆ ಬೇಕಾದ ಸಲಕರಣೆಗಳು ಸಬ್ಸಿಡಿಯಲ್ಲಿ ಕೊಡೋದಾಗಲಿ, ಇದನ್ನೆಲ್ಲ ಮರೆತು ಅವರು ಭೋಗಗಳು ಅನುಭವಿಸೋದ್ರ ಮೇಲೇ ಇದ್ದಾರೆ ಹೊರತು ನೀನು CM ನಾನು CM ಅಂತ. ಇಲ್ಲಿ ಪಾಪ ಕುಡಿಯೋದಕ್ಕೆ ನೀರಿಲ್ವೇ ಜನರಿಗೆ? ನೀರು ಒದಗಿಸ್ಕೊಡೋಣ, ಬದುಕಿದ್ರೆ ತಾನೇ ನಾಳೆ ನಿಮ್ಗೆ ಓಟ್ ಹಾಕೋದು. ನಮಗೆ ನೀರು ಕೂಡ ಕೊಡ್ತೀರಾ, ನೀವು ನಮ್ಮನ್ನು ಹೆಂಗೆ ಓಟ್ ಹಾಕಿಸ್ಕೊತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಮೊದಲು ಕುಡಿಯೋದಕ್ಕೆ ನೀರು ಕೊಡಿ, ಜಮೀನುಗಳಿಗೆ ಪಿ ನಂಬರ್ ತೆಗೀರಿ. ಅದು ಯಾವುದೋ ಬೆಂಗಳೂರಿಂದ ನೀರು ಕಳಿಸ್ತಿದ್ದೀರಾ, ಆ ಕೆರೆ ಸುತ್ತಮುತ್ತಲು ನಿಂತ್ಕೊಳ್ಳೋದಕ್ಕೂ ಗೊಬ್ಬನಾಥ. ಇನ್ನು ಅದನ್ನು ಕುಡಿಯೋದಿರಲಿ, ಉಪಯೋಗಕ್ಕೆ ಬರೋದಿರಲಿ, ಆ ಸುತ್ತಮುತ್ತ ಕೆರೆಗಳು ಸುತ್ತಮುತ್ತ ಸಹ ನಿಲ್ಲೋದಕ್ಕಾಗಲ್ಲ. ಅಂಥ ನೀರು ನಮಗೆ ಕೊಟ್ಟು ಬದುಕೋದಿಕ್ಕೆ ಬಿಡ್ತಾ ಇದ್ದೀರಾ ನೀವು. ನಾಳೆ ಓಟ್ ಹೆಂಗೆ ಹಾಕಿಸ್ಕೊತೀರಾ? ದಯವಿಟ್ಟು ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನೀರು ಕೊಡಿ ಕುಡಿಯೋದಕ್ಕೆ. ಇಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಯಾವ ರೀತಿಗೂ ಹಿಂಜರಿಯೋದಿಲ್ಲ. ಇದನ್ನು ನೆನಪಿಟ್ಕೊಂಡು ಸರ್ಕಾರ ಕೂಡಲೇ ತೀರ್ಮಾನ ತಗೋಬೇಕು. ಕೂಡಲೇ ತೀರ್ಮಾನ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ತಾವು ಹೇಳ್ದಂಗೆ ಒಂದು ಕೆಲಸ ಒತ್ತಡದಿಂದ ಅವರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ. ಕಾರಣ ಏನಂದರೆ, ಈಗ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಯಾವುದು ಡ್ಯೂರಿಸೇಷನ್ ಬರುತ್ತೋ ಗ್ರಾಮ ಪಂಚಾಯತಿಯಲ್ಲಿ ಇರಬೇಕು ಅಂತ ಒಂದು ಆದೇಶ ಆಗಿದೆ. ತದನಂತರ ಈಗ ಪಿ ನಂಬರ್ಸ್ ತಾವೇನು ಹೇಳ್ತಾ ಇದ್ದೀರೋ ಅದನ್ನೆಲ್ಲನೂ ಕೂಡ ಕಾರ್ಯಗತ ಪೂರ್ಣಗೊಂಡಬೇಕಾದ್ರೆ ಅವರು ಸ್ವಲ್ಪ ಅಡೆತಡೆಯಲ್ಲಿ ಇದ್ದಾರೆ. ಈಗ ಅಲ್ಲಿಗಳಿಗೂ ಹೋಗ್ತಾ ಇದ್ದಾರೆ, ಮತ್ತು ಆ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ ಒಂದೆರಡು ದಿವಸ. ಇವತ್ತು ಇವರು ಇರೋದು ಗಡಿಭಾಗದ ಚುಕ್ಕಿನಹಳ್ಳಿಯಲ್ಲಿ. ಇವ್ರದ್ದು ಪಿ ನಂಬರ್ ದುರಸ್ತಿ ಆಗಿಲ್ಲ. ಯಾವ್ದು ಪಿ ನಂಬರ್ ಅಪ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಲಕ್ಷ್ಮೀಕಾಂತು ಇದು ಹೇಳ್ತಾರೆ, ಬಂದಿಲ್ಲ ಆಫೀಸಲ್ಲಿ ಕೂತ್ಕೊಂಡಿದ್ರೆ ವಾಸು ಊಡ್ಲಿ, ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ, ಹಳ್ಳಿಗೂ ತಿರುಗ್ಲಾಡ್ಲಿ. ಯಾಕೆ ಹಳ್ಳಿ ಜನ ಊಟ ಹಾಕಲ್ವಾ? ಅವ್ರು ಏನು ಕೇಳಿದ್ರು ಹಾಕ್ತೀವಿ. ಬಿರಿಯಾನಿ ಬೇಕಾದ್ರೆ ಕುರಿ ಖರ್ಚು ಮಾಡಿ ಹಾಕ್ತೀವಿ, ನಾಟಿ ಕೋಳಿ ಬೇಕಾದ್ರೆ ನಾಟಿ ಕೋಳಿ ಮಾಡಿ ಹಾಕ್ತೀವಿ. ಅವ್ರು ಬಂದು ಇಲ್ಲಿ ಬಂದ್ಬಿಟ್ಟು ಒಬ್ಬ ದಳ್ಳಾಳಿನ ನೇಮಕ ಮಾಡ್ಕೊಂಡಿರ್ತ ಅವನು ನಾವು ಮೀಟ್ ಮಾಡಬೇಕು. ಆ ಥರ ಏನಿಲ್ಲ. ಇಲ್ಲ ನಾನು ಹೇಳ್ತಾ ಇದ್ದೀನಿ, ಯಾವುದು ಮಂಜೂರಾತಿ ಆಗಿದೆಯೋ ಮೂಲ ಮಂಜೂರಾತಿ ಫೈಲ್ ತಗೊಂಡು ಅವರೇ ಕೂಡ 1 to 5 ಮಾಡಿ ಮೂವ್ ಮಾಡಿದ್ದಾರೆ. ಅಂಥದ್ದು ನೀವು 2500 ಈಗಾಗಲೇ ಆಗೋಗಿದೆ. ಆಯ್ತಾ? ಸರ್ವೆ ಯಾರ್ದಾಗಿದೆ 2500? ಒಬ್ಬ ರೈತಂದು ಇವತ್ತು ರೋಡ್ ಕಳ್ಕೊಂಡಿರೋನು. ಈಗ ಇಲ್ಲ ನಿಮ್ಗೆ ಅಲ್ಲ, ನಾನು ದಾಖಲೆ ಕೊಡ್ತೀನಿ. ಅಲ್ಲ, ದಾಖಲೆ ಕೊಡ್ತೀವಿ. ಈಗ ಪಿ ನಂಬರ್ನ ದುರಸ್ತಿಯಾಗಿ ಹೊಸ ನಂಬರ್ ಬಂದಿರೋದು ನಿಮ್ಗೆ ದಾಖಲೆ ಕೊಡ್ತೀವಿ. ಕಂದಾಯ ಇಲಾಖೆಯಲ್ಲಿ ಮಾಡಿಲ್ಲ ಅಂತ ಹೇಳ್ಬೇಡಿ, ಮಾಡಿದ್ದೀವಿ, ದಾಖಲೆ ಕೊಡ್ತೀವಿ ಎಷ್ಟಾಗಿದೆ ಅಂತ. ಅಲ್ಲಲ್ಲ, ಈಗ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ.
ಅಟ್ ಎ ಟೈಮ್ ಇಡೀ ತಾಲೂಕದೆಲ್ಲ ಮಾಡಕ್ ಅವಕಾಶ ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾದ್ರೆ ಅಲ್ಲಲ್ಲ ಹೌದಪ್ಪ, ಅದೇನೆ ಮಾಡ್ತಾ ಇದ್ದಾರೆ ಮಾಡಿಲ್ಲ ಅಂತಿಲ್ಲ. ಇಡೀ ಕೋಲಾರ ಜಿಲ್ಲೆ ಇದು ಮುಳಬಾಗಿಲು ತಾಲೂಕಲ್ಲಿ ಆವಡಿ ಹೋಬಳಿಯಲ್ಲಿ 1000 ಫೈಲ್ ಅನ್ನ ಇದು ಮಾಡಿದ್ದಾರೆ. ಈಗ ಮೂಲ ಮಂಜೂರಾತಿ ಅಲ್ಲಿ ಜೋಡಿ ಗ್ರಾಮ ಅಲ್ಲ, ಜೋಡಿ ಗ್ರಾಮ ಅದು ಮಾಡಂಗೆ ಬರಲ್ಲ. ಈಗ ಸರ್ಟಿಫಿಕೇಟ್ ಬೇಕಾದ್ರೆ ಮಾಡ್ಬೇಕಲ್ಲಿ. ಈಗ ಜೋಡಿ ಡಾಕ್ಯುಮೆಂಟ್ ನಾನು ಕೊಡ್ತೀನಿ. ಅಲ್ಲ, ಜೋಡಿ ಗ್ರಾಮದ್ದು ತಾವ್ ಹೇಳಿದ್ ನಿಜಾನೇ, ಜೋಡಿ ಗ್ರಾಮ ಅಂತ. ಆದ್ರೆ ಡೀಟೇಲ್ ಸರ್ವೆ ಮಾಡ್ಬೇಕು. ಆ ಜಮೀನಲ್ಲಿ ಎಷ್ಟು ಜನ ಅನುಭವದಲ್ಲಿದ್ದಾರೆ ಎಲ್ರದ್ದು ಒಂದ್ ಕಡೆಯಿಂದ ಒಂದೊಂದು ಸರ್ವೆ ನಂಬರ್ದು ಸಪ್ರೇಟ್ ಆಗಿ ಅಳತೆ ಮಾಡ್ಕೊಂಡು ಬಂದು ಆ ಊರಿನ ಅನುಭವಸ್ಥರು ಎಲ್ರೂ ಸಹಿ ಹಾಕಿದ್ರೆ ಮಾತ್ರ ಅದನ್ನ ಇದು ಜೋಡಿ ಗ್ರಾಮನ ಖಾತೆ ಮಾಡಕ್ ಅವಕಾಶ ಇರೋದು. ತಮಗೂ ಗೊತ್ತಿದೆ. ಒಬ್ಬರು ಬಿಟ್ಟು ನನ್ನ ಜಮೀನು ಬೇಡಪ್ಪ, ಇದು ನನಗೆ ಮಾಡೋದು ಬೇಡ ಅಂದರೆ ಮಾಡೋಕ್ಕಾಗೋದಿಲ್ಲ. ತಮಗೂ ಗೊತ್ತಿದೆ ವಿಷಯ. ಅದು ಬಿಟ್ಬಿಟ್ಟು ಎಲ್ಲಾನು ಕೂಡ ಮೂಲ ಮಂಜೂರಾತಿ ಕಟ್ತಾ ಇದ್ರೆ ತಗೊಂಡು ಬನ್ನಿ, ನಾನೇ ಮಾಡಿಸ್ಕೊಡ್ತೀನಿ. ಅದು ಎಷ್ಟಾದ್ರೂ ಆಗಲಿ, 1000 ಫೈಲ್ ಇರಲಿ, ನಾನು ಮಾಡಿಸ್ಕೊಡ್ತೀನಿ. ಇಲ್ಲಾನೇ ಇಲ್ಲ ಅಂದ್ರೆ ಹೆಂಗೆ? ಅಧಿಕಾರಿಗಳು ಯಾರಂತೇಳಿ ಹಳ್ಳಿಗಳಲ್ಲಿ ಗೊತ್ತಿಲ್ಲ. ಇನ್ನು ನಾನು ತಗೊಂಬಂದು ಫೈಲ್ ಕೊಟ್ಟಿರೋ ವಿಚಾರಗಳೇ ಗಾಡಿಗೆ ಬಿದ್ದೋಗೈತೆ. ನಾವ್ ಏನಣ್ಣ ಮಾಡಕ್ಕಾಗ್ತದೆ? ಅಲ್ಲಲ್ಲ, ನಿಮ್ಮ LND ಸೆಕ್ಷನ್ ಎಮ್ಮನ ಕರೀಲಿ. ಎಲ್ಲ DC ಆಫೀಸಿಂದ ಫೈಲ್ ಬಂದು 15 ದಿನ ಆಗಿದೆ. ನಿಮ್ಮ ಗಮನಕ್ಕೂ ತಂದಿದ್ದೀನಿ. ಮತ್ತೆ ಟೀಕೂರು ಯಾಕೆ ವಾಪಸ್ ಕಳ್ಸಿಲ್ಲ? ಅದು ಯಾವುದು ಟೀಕೂರ್ಬರಲ್ಲಿ? ಯಾವುದು ಟೀಕೂರು ಕರ್ಸಿಲ್ಲ. ಇಲ್ಲಿ 60 ಎಕರೆ ಗೋಮಾಳನ್ನು ಮಂಜೂರು ಮಾಡೋದಕ್ಕೆ DC ಅವರ ಆರ್ಡರ್ ಪ್ರಕಾರ ನಿಮ್ಮ ವರದಿ ಕಳಿಸಿದ್ದಾರೆ. ಏನೋ ತಾಂತ್ರಿಕ ದೋಷ ಇದೆ ಅಂತ ಮತ್ತೆ ವಾಪಸ್ ಕಳಿಸಿದ್ದಾರೆ. 15 ದಿನಕ್ಕೆ ಅಲ್ಲೇ ಬಳ್ಕೊಂಡಿದ್ದಲ್ಲ. ಹೊರತು ನಿಮ್ಮ ಗಮನಕ್ಕಾಗ್ಲಿ ತಹಶೀಲ್ದಾರ್ ಗಮನಕ್ಕೆ ತಂದಿಲ್ಲ. ಆಯ್ತು, ಅದ್ರದ್ದು ಎಮ್ಮಂದು ಈಗಾಗ್ಲೇ ವರ್ಗಾವಣೆ ಆಗಿದೆ. ವರ್ಗಾವಣೆ ಆಗಿದೆ, ಬಿಡುಗಡೆನೂ ಮಾಡಿದ್ದಾರೆ. ಎಮ್ಮನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಹಳೆ ಫೈಲ್ಸ್ ಎಲ್ಲ ಪಟ್ಟಿ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಹೋಗ್ತಾರೆ. ಅಜಯ್ ಅಂತ ಒಬ್ರಿಗೆ ಹಾಕಿದ್ದೀವಿ. ನಿಶಾನೆ ಸಿಕ್ಕಿಲ್ಲ. ನಾವು ವರ್ಷಕ್ಕೆ ಕೊಡ್ತೀವಿ, 2 ವರ್ಷಕ್ಕೆ ಕೊಡ್ತೀವಿ ಅಂತೇಳಿ ಈ ಒಂದು ಕೋಲಾರ ಜಿಲ್ಲೆಯ ಜನತೆಗೆ ಹಗಲು ಕಂಡಂತಹ ಸೂರ್ಯನನ್ನು ರಾತ್ರಿ ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಜನಸಾಮಾನ್ಯರ ಆರೋಗ್ಯದ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಚೆಲ್ಲಾಟ ಆಡುತ್ತಿರುವ ಉಸ್ತುವಾರಿ ಸಚಿವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಸರ್ಕಾರ ಅಂತೂ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಶ್ವತ ನೀರಾವರಿನೂ ಇಲ್ಲ, ಮತ್ತೊಂದು ಕಡೆ ಗುಣಮಟ್ಟದ ಕೇಶಿವೆಲ್ 3ನೇ ಹಂತದ ಶುದ್ಧೀಕರಣನೂ ಇಲ್ಲ, ಮತ್ತು ರೈತರು ಬೆಳೀತಂಥ ಬೆಳೆಗಳಿಗೆ ಸಮರ್ಪಕವಾಗಿ ಅವರಿಗೆ ಯಾಕೆ KC ವ್ಯಾಲಿಯಿಂದ ಏನಾಗ್ತಾ ಇದೆ, ಆ ರೋಗಗಳು ಯಾಕೆ ಬರ್ತಾ ಇದೆ ಅಂತೇಳಿ ತನಿಖೆ ಮಾಡೋ ವಿಶೇಷ ತಂಡನೂ ಇಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೋ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯ ಜನತೆ ರಾಜಕಾರಣಿಗಳಿಗೆ ಏನು ಪಾಪ ಮಾಡಿದ್ದಾರೋ ಅಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಸುಮಾರು ಎತ್ತಿನಹೊಳೆಯಲ್ಲಿ 36,000 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. KC ವ್ಯಾಲಿಯಲ್ಲಿ 1,200-350 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟ, ಇವತ್ತು ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರನ್ನು, ಅಂದರೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಆ ಕೃಷ್ಣಾ ನದಿ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಬೇಕು. ಯಾಕಂದ್ರೆ 14.5 TMC ನೀರು ನಮಗೆ ಪಾಲಿದೆ. ಮತ್ತು KC ವ್ಯಾಲಿ 3 ಹಂತದ ಶುದ್ಧೀಕರಣ ಮಾಡಬೇಕು. ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ 2,000 ಎಕರೆ ಗೋಮಾಳ ಜಮೀನನ್ನು ಕೈಗಾರಿಕೆ ಮೀಸಲಿಟ್ಟು ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. P ನಂಬರ್ ದುರಸ್ತಿ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕು. ಅದರ ಜೊತೆಗೆ ಈ ಒಂದು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಾವುದೇ ಸರ್ಕಾರಿ ಜಮೀನನ್ನು ದರ್ಖಾಸ್ತ್ ಕಮಿಟಿ ಮೂಲಕ ಬಲಾಢ್ಯರಿಗೆ ಮಂಜೂರು ಮಾಡಬಾರ್ದು ಅಂತೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ತಾಲೂಕು ಕಚೇರಿ ಮುಂದೆ ಖಾಲಿ ಬಿಂದಿಗೆಗಳೊಂದಿಗೆ ಕಾಲ್ನಡಿಗೆ ಜಾಥಾ ಮಾಡಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿ, ನಮ್ಮ ನೀರು ನಮ್ಮ ಹಕ್ಕು, ಶಾಶ್ವತ ನೀರಾವರಿ ಕೊಡಿ, ನಮಗೆ ಕುರಿ ಮೇಯಿಸಲು ಗೋಮಾಳ ಜಮೀನನ್ನು ಕೊಡಿ, ಮತ್ತು ಕೃಷಿ ಆಧಾರಿತ ಕೈಗಾರಿಕೆ ಕೊಡಿ, KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ರೈತ ಸಂಘದ ಇವತ್ತೇನು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಗೇನಾದ್ರೂ ಶಾಶ್ವತ ನೀರಾವರಿ, ಕುರಿಗಾಯಿಗಳಿಗೆ ಜಮೀನು ಮತ್ತು P ನಂಬರ್ ದುರಸ್ತಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡದೇ ಇದ್ದರೆ ಎಲ್ಲ ಒಂದು ಕೋಲಾರ ಜಿಲ್ಲಾದ್ಯಂತ ಲಕ್ಷ ರೈತರು ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.